ಹಾಯ್ ಹಲೋ ಇಲ್ಲ ಅಂತೇಳಿ ಸೀದಾ ಸಮಯ ಇಲ್ಲ ತಡಿ ಇದು ಕಟ್ ಮಾಡೆ ನಮ್ದು ಕತೆ ಇವತ್ತು ಎಂತೆಲ್ಲ ಹೊತ್ತು ಕಾಂಬ ಇವತ್ತು ಪ್ರಾಡಕ್ಟ್ ತಗೊಂಡಿದ್ದ ಇದು ಹೆರ್ದ್ ನಾರ್ತ್ ವೆಸ್ಟ್ ಕುಂದಾಪುರ ಒಡ್ಕ ಅಂದ್ರೆ ಒಡ್ಕ ನಾವು ಇವತ್ತು ಬಂದದ್ದ ಇದೇ ಪ್ಲೇಸಿಗೆ ಇದು ನಿಂದು ಅದೆಲ್ಲ ಮಾತಬೇಡ ಗೊತ್ತಾಯ್ತಲ್ಲ ನಿಂಗೆ 10 ವರ್ಷಕ್ಕೆ 3 ವರ್ಷ ಯಾವಾಗಂತ ಹೇಳಿ 2 ಲಕ್ಷ ಮಾಡಿ ಇಲ್ಲೇ ಹೊಳಿ ಬೀಸಾಡ್ತ ಕ್ಯಾಮರ ಈಗ ಒಂದೊಂದು ರೂಪಾಯಿ ಹಾಕು ಅಪ್ಪನ ಹತ್ರ ತಗೊಂಡು ಜನ್ಮ ಕಾಲದಲ್ಲಿ ಇನ್ನೊಂದು 7 ಜನ್ಮ ಇತ್ತು ಕೇಣ ತನ್ನ ಬಪ್ಪ ಸರ್ಕಸ್ ಕಾಣಿ ನಿಮ್ಮ ಪ್ಯಾಂಟ್ ಹಾಕೊಂಬದೇ ಇಲ್ಲ ಪ್ಯಾಂಟ್ ಹಾಕಂತ ಮರಮ್ಮ ಕಾರ್ಬನ್ ಅಂತ ಮಾಡಿದೆ ಹಾಯ್ ಹಲೋ ಇಲ್ಲ ಅಂತೇಳಿ ಸೀದಾ ಇಲ್ಗಣ ಅಲ್ಲ ನಮ್ಗೆ ಹಾಯ್ ಹಲೋ ಅಲ್ಲ ಗೊತ್ತಿಲ್ಲ ಬೇಡ ಎಂತಲ್ಲ ನಮಸ್ಕಾರ ಸುಮಾರು ದಿನ ಆದ್ಮೇಲೆ ಸಿಗ್ತಾ ಇತ್ತು ಹಿಂಗೆ ಶುರು ಮಾಡಿ ಮತ್ತೆ ಹೇಳ ನೀವು ಡೈರೆಕ್ಟ್ ಮ್ಯಾಟ್ರ ಸಮುದ್ರ ಬೇಡ ಮ್ಯಾಟ್ರ್ ಬೇಡ ಶುರು ಮಾಡೋದು ಹಾಯ್ ಹಲೋ ಹಾಯ್ ಹಲೋ ಅಲ್ಲ ಬೇಡದ ನಮಸ್ಕಾರ ನಾನು ನಿಮ್ಮ BK ಸ್ಟುಡಿಯೋಸ್ನ BK ಕನ್ನರ್ ಸುಮಾರು ದಿನ ಆದ್ಮೇಲೆ ಸಿಗ್ತಾ ಇತ್ತು ಸುಮಾರು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ನಮಸ್ಕಾರ ಸಮಯ ಇಲ್ಲ ತಡಿ ಇದು ಕಟ್ ಮಾಡೆ ನಮಸ್ಕಾರ ಹಿಂಗಾಯ್ತು ನಮಸ್ಕಾರ ಎಸ್ ನಮಸ್ಕಾರ ನಾನು ನಿಮ್ಮ BK ಸ್ಟುಡಿಯೋಸ್ನ ಆದಿ ಬರತ್ತೆ ಇಲ್ಲೇ ಇದ್ದ ಕೂತಿದ್ದ ಅವ್ರು ಮಾತಾಡೋದು ಮಾತ್ರ ನಾನು ಇರಲಿ ಎಂತ ಇಲ್ಲ ಸುಮಾರು ದಿನ ಆಯ್ತಾ ನಿಮಗೆ ವೀಡಿಯೋಸ್ ಬರ್ತಾ ಇಲ್ಲ ಅಂದ್ರೆ ಬ್ಯುಸಿ ಇದ್ದಿತ್ತಲ್ಲ ಹಿಂಗೆ ಇವತ್ತು ಸಂಡೇ ಅಲ್ಲ ಹೊರಟಿತ್ತು ಎಲ್ಲಿಗಂದು ಗೊತ್ತಿಲ್ಲ ಹಾಲಾಡಿ ಪದಿ ಅಂತ ಇದ್ರಪ್ಪ ಲೈಟ್ ಹಂಗೆ ಮಳೆ ಇದ್ದೀತಾ ಮತ್ತು ಮೋಡ ಇತ್ತು ಕಾಂಬ ಎಂತೆಲ್ಲ ಹತ್ತು ನಮ್ಮ ಕತೆ ನಿಮ್ಮ ಜೊತೆ ಸ್ಟೋರಿಯಲ್ಲಿ ನಮ್ಮದು ಕತೆ ಇವತ್ತು ಎಂತೆಲ್ಲ ಹೊತ್ತು ಕಾಂಬ ಇವತ್ತು ಅಪ್ಪ ಬನ್ನಿ ಏನಂತೀಯ ಅಪ್ಪ ಬೆನ್ನರ್ ಒಬ್ಬ ಇದ್ದ ಒಬ್ಬ ಮಿಸ್ಸಿಂಗ್ ಇವತ್ತು ಏನೋ ಕೆಲಸ ಇತ್ತಂಬ್ರ ಸಂಡೇ ಹೋಯ್ದ ಸೊ ಒಬ್ಬ ಮಿಸ್ಸಿಂಗ್ 3 ಜನ ಇತ್ತೀಗ ಡ್ರೈವರ್ ಚೇಂಜ್ ಆಯ್ರಿ ಈಗ ನಮ್ಮ ಹುಲಿ ಭರತ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಸಿಂಹ ಬಂದು ನೋಡಿದ್ರೆ ಹೊಂದಿ ಒಂಟೆ ಎಲ್ಲ ಎಣ್ಸ್ಕೊಂಬೇಡಿ ಇವು ಅಂತ ಕತ್ಲೆ ಹೊತ್ತಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ ಅನ್ಕೊಂಡು ನಿನ್ನೆ ಹೀಗೆ ಒಂದು ಕಡೆ ಹೋಯ್ತು ಎಂತಾಯ್ತಂದ್ರೆ ಇದೇ ಕಾರಂಗೆ ನಾನು ಮುಖ ವಾಶ್ ಮಾಡೋಕ್ಕಂತೂ ಕನ್ನಡಕ ತೆಗ್ದು ನಂದು ಪವರ್ ಗ್ಲಾಸ್ ಇತ್ತಲ್ಲ ಅದು ತೆಗ್ದು ಸೀಟ್ ಮೇಲೆ ಇಟ್ಟೆ ಈ ಪುಣ್ಯಾತ್ಮ ಅಂತ ಮಾಡ್ದೆ ಆ ಬಟ್ಟೆ ತೆಗೆದು ಸೀಟ್ ಮೇಲೆ ಇಟ್ಟ ನಾನು ಮುಖ ತೊಳೆದು ಕೂತದ್ದು ಕನ್ನಡಕದ ಮೇಲೆ ಕನ್ನಡಕ ಹುಡಿ ಇನ್ನೊಂದು ಪವರ್ ಗ್ಲಾಸ್ ಇತ್ತು ಬಟ್ ಅದು ಗ್ಲಾಸ್ ಒಂಚೂರು ಸ್ಕ್ರ್ಯಾಚಸ್ ಇತ್ತು ತಲೆನೋವು ಬರ್ತದ್ರಂಗೆ ಹಂಗೆ ಹೊರಬಪ್ಪದಿಗೆ ಕೂಲಿಂಗ್ ಗ್ಲಾಸ್ ಹಾಕಂದು ಇದು ಕೂಲಿಂಗ್ ಗ್ಲಾಸಲ್ಲಿ ಪವರ್ ಇತ್ತು ಹಂಗೆ ಇದು ಹಾಕೊಂಡಿದೆ ಪವರಿಗೋಸ್ಕರ ಮತ್ತು ಬಿತ್ತಲೆ ಅಂತ ಇಲ್ಲ ಬಟ್ ಚಂದಕ್ಕೆ ಹಾಕೊಂಡದಷ್ಟೇ ಇಲ್ಲ ಮತ್ತೊಂದು ಎಂತ ಅಂದರೆ ಇದು ಪ್ರಾಡಕ್ಟ್ ತಗೊಂಡಿದ್ದ ಇದು ಎಂತ ಅಂದ್ರೆ ಟ್ರೈಪೋರ್ಡ್ ಕಾಣಂಗೆ ಮಂಚ ತರಾನೆ ಆದ್ರೆ ಮಂಚ ಅಲ್ಲ ಅಲ್ವಾ ಅಂದ್ರೆ ನಮ್ಗೆ ಇಷ್ಟು ದಿನ ಇದಕ್ಕೆ ಮೌಂಟ್ ಮಾಡಿ ಎಲ್ಲೂ ಸ್ಟ್ಯಾಂಡ್ ಮಾಡೋಕೆ ಆತಿರ್ಲೇ ಇತ್ತು ಮಿನಿ ಸ್ಟ್ಯಾಂಡ್ ಟೈಪ್ ಒಳ್ಳೆ ಇತ್ತು ಅಡ್ಡಿಲ್ಲ ಇಷ್ಟು ದಿನ ಬಾದಲ್ ಬಾಟ್ಲಿಂಗೆಲ್ಲ ಸ್ಟಿಕ್ಕೆಲ್ಲ ಮುಳಿಸಿ ಹೈಪರ್ ಲ್ಯಾಬ್ಸ್ ಟೈಮ್ ಲ್ಯಾಬ್ಸ್ ಎಲ್ಲ ಮಾಡೋದಿತ್ತು ನಾವು ಅದಕ್ಕೆ ರಗಳೆ ಆತೀತಾ ಅದಕ್ಕೆ ಇದೊಂದು ಪರ್ಚೇಸ್ ಮಾಡುತ್ತೆ ಕ್ವಾಲಿಟಿ ಓಕೆ ಒಳ್ಳೆ ಇತ್ತು DJR ಒರಿಜಿನಲ್ಗೆ 2,500 ಇದಕ್ಕೆ ಎಷ್ಟು ಇದಕ್ಕೆ 500 ರೂಪಾಯಿ 300 ರೂಪಾಯಿ ಬಟ್ ವರ್ತ್ ಕ್ವಾಲಿಟಿ ಒಳ್ಳೆ ಇತ್ತು ನಮ್ದು ಪ್ಲ್ಯಾನರ್ ರೂಟ್ ಮ್ಯಾಪರ್ ಎಲ್ಲವೇ ಅಡ್ರೆಸ್ ಹೇಳ್ತೆ ಅಂದು 5 ನಿಮಿಷ ಆಯಿತು ಇನ್ನೂ ಅಂತ ಹುಡುಕತೆ ಇದ್ದಪ್ಪ ಅಡ್ರೆಸ್ ಹೇಳ್ಗುರು ಕುಂದಾಪುರ್ ಹೆರ್ದ್ ನಾರ್ತ್ ವೆಸ್ಟ್ ಕುಂದಾಪುರ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ರೋಡಾ ಹೌದು ಮಾರ ಎಷ್ಟು ಕಿಲೋಮೀಟರ್ ಇದ್ದೀರಿ ಇಲ್ಲಿಂದ ತಡಿ ಮಾರಿ ಅವ ಇನ್ನು ಸೂತ್ರ ಮೂರ್ಲು ಚಿಕ್ಕ ಹೋಯ್ತಲ್ಲ ಒಟ್ಟು ದೊಡ್ಡ ಕಾಮ ಅಂತವರಲ್ಲ ಮಾರಿ ಇವ ಎಂತ ಗಾಡಿ ಬೀಳ್ತ ಮಾರ ಸ್ವಲ್ಪ ದೊಡ್ಡ ಕಾಮಾನ ಅಲ್ಲ ಅದು ಬಿತ್ತ ಹೊಂಡಿಕೆ ಬಿತ್ತ ಗಾಡಿ ಇಲ್ಲ ನೋ ವೇ ಬರೀ ಊಟ ಯಾರದ ಡ್ರೈವಿಂಗ್ ಮಾಡೋದ ಅದೇ
ಇವಾಗ ಶಂಕನಾಡ್ ಬ್ರಿಡ್ಜ್ ಮೇಲೆ ಇದ್ದೀವಿ, ಆಲ್ರೆಡಿ ಹಾಲಾಡಿ ಬ್ರಿಡ್ಜ್ ಮೇಲೆ ಇದ್ದೀವಿ. ಎಡಿಟ್ ಮಾಡೋದು ಆಗೋದಲ್ಲ ನನಗೆ, ಬರೀ ತಪ್ಪೇ ಹೇಳ್ತೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಹೊಸವತ್ತು ಮಾರ ಎಂತ ಹೊಸು ಮಾರ ನಿಂಗೆ ಮಾರ, ಮನೆಗೆ ಕೂಳ್ ತಿಂಬ ರೋಗ ಮಾರ, ಇಲ್ಲಿ ಬಂದು ಹೊಸು ಹತ್ತ ನಮ್ಮ ಜೀವ ತಿಂಬ ಮಾರ. ನಡ್ಕೊಂಡು ಹೋಗ್ತಿದ್ರೆ ಹೋಗುರಪ್ಪಣ, ಗಾಡಿ ಹೊಡಿತೈತಿಂದ ಸಾಕು ಅನ್ಸುತ್ತೆ. ಎಂತ ದಾರಿ ಮೇಲೆ ಗಾಡಿ ಇಟ್ಟು ಹೋಗ್ದಾನ ಬೇಡ, ಎಲ್ಲರಿಗೆ ಹೊತ್ಕೊಂಬ, ಎಲ್ಲರಿಗೆ ಹೋಗ, ಹಾಗೆಂತ ಸಮಸ್ಯೆ ಗೊತ್ತಿಲ್ಲ. ನಾ ಹೇಳುದಿಲ್ಲ, ಇಲ್ಲಿ ಎರಡು ಇದಿತ್ತ ಒಡ್ಕೊ ಬಾಟ್ಲಿತ್ತು. ಕುದುರೆ ಓಡಿ ಬಂದಿತ್ತ. ಹೌದಾ? ಖಾಲಿ ಬಾಟ್ಲಿ ಅಂದದ್ ನಾನು ಫುಲ್ ಬಾಟ್ಲಿ ಇತ್ತಂದ, ಒಡ್ಕ ಬಾಟ್ಲಿ ಇತ್ತಂದದ್ದು. ಒಡ್ಕ ಅಂದ್ರೆ ಒಡ್ಕ. ಹೌದಾ? ಹಾಂ, ನಾವು ಡ್ರೋನ್ ಹಾರ್ಸೋದು. ಡ್ರೋನ್ ಹಾರ್ಸಿ ಅಂತ ಮತ್ತೆ ಗಾರ್ಡ್ಸ್ ಬಂದ್ರು, ಗೊತ್ತಾಯ್ತವ್ರಿಗೆ. ಅದು ಆಚೆ ಬದಿಯಿಂದ ನಾವು ಈಗ ಜೋಗ್ ಫಾಲ್ಸ್ ಕಾಣತ್ತಲ್ಲ, ಅದ್ರ ಆಪೋಸಿಟ್ ನೀರು ಹಾರುವಲ್ಲೇ ಆಫೀಸ್ ಇತ್ತ, ಅಲ್ಲೇ ಅಲ್ಲಿಂದ ಹಾರ್ಸೋದು. One eternity later. ಹತ್ರ ಹಿಂದೆಲ್ಲ ಬರ್ತದ ರೋಡ್ ಬರ್ತದೆ, ನಂಗೆ ಏನೇ ಹೆಸರಲ್ಲಿ ನೆನಪಿಲ್ಲ. ಅಲ್ಲಿ ಗಾಡಿ ಹೊಳೆಗಳು ಸಿಗತ್ತೆ, ಸಿಗಂದೂರು ಹೊಳೆಗೆ ನೀರಿಲ್ಲ ಅಲ್ಲಿ. ಹೊಳೆಗಳು ಸುಮಾರು ದೂರ ಹೊಳೆಗೆ ಗಾಡಿ ಹೊಡ್ಕೊಂಡೋಯ್ತು. ಗಾಡಿ ಮಾತ್ರ ಮ್ಯಾಲ ಬಪ್ಕ ಇಲ್ಲ. ಒಂದಿಷ್ಟು ಜಾಗ ನಂಗೆ ನೀರು ತುಂಬ್ಕೊಂಡಿತ್ತ, ನೀರು ಪಾಸ್ ಆಗಿ ಆಚೆ ಹೊರ ಮ್ಯಾಲ ಬತ್ತು. ನೀರು ಪಾಸ್ ಮಾಡೋಕೆ ಹೆದ್ರಿಗೆ ನೀರು ಸುಮಾರು ಹೊಂಡೈತ. ಗಾಡಿ ತಿರ್ಸ್ಕೊಂಡು ವಾಪಸ್ ಬಂದಲ್ಲ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಗಾಡಿ ಹೊತ್ತಂದಲ್ಲ ಬ್ರಿಡ್ಜ್ ಮೇಲೆ, ಹೆಂಗೆ ಹೊತ್ತಿದ್ದೆ? ಈ ಥರ ಸ್ಟೆಪ್ ಇತ್ತು, ಆಚೆ ಬಂದಿಲ್ಲ ಇಲ್ಲ ಆಚಿಂದನೇ ಬತ್ತಲ್ಲ. ಓ ಹೋ 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 ಹೋ, ಅದ್ರ ಮೇಲೆ ಕಾಲ್ ಬರ್ತೈತೆ ಮರ. ಅದ್ರ ಮೇಲೆ ಹಾಕೋಣಪ್ಪಲ್ಲ. ಅವ ಅಲ್ಲ ಯಾಕಂಡು ಫೋನ್ ಮಾಡೋದು, ನಂಗೆ ಫೋನ್ ಮಾಡೋದು. ಅಲ್ಲ ನಾನು ಬೇರೆಯವ್ರಿಗೆ ಫೋನ್ ಮಾಡ್ಕಿದ್ದಿತ್ತ ಸಾವು, ನಾನು ಬೇರೆಯವ್ರಿಗೆ ಕಾಲ್ ಮಾಡ್ಕಿದ್ದಿತ್ತು, ನಿಂಗೆ ಕಾಲ್ ಮಾಡಿದೆ ಸರ್. ನಿಮ್ಮ ಮಿಡ್ಲಲ್ಲಿ ಮಾತಾಡ್ಸಿದಲ್ಲ, ನಾನು ನಿನ್ನ ಹೆಸರೇ ಟೈಪ್ ಮಾಡಿದೆ. ಮತ್ತೆ ಕಾಂತಿ ಬರತ್ತ ನಂಗೆ ಫೋನ್ ಅಂತ ಮಾಡ್ತಿದ್ದೆ ಕಂಡು. ಕ್ಯಾಮರಾ ಹಿಡ್ಕೊ, ನಾನು ಒಂದು ರಪ್ಪ ಕಾಲ್ ಮಾಡಿದೆ, ಅಲ್ಲಿ ಲೆನ್ಸ್ ಮತ್ತು ಇದು ಬಂತು ಮಾರೆ, ಫಾಗ್ ಆದಂಗೆ ಇತ್ತಪ್ಪ. ತಗೋ ತಡಿಯ. ಎಸ್, ನಾವು ಇವತ್ತು ಬಂದದ್ದು ಇದೇ ಪ್ಲೇಸಿಗೆ. ಇದು ಹಾಲಾಡಿಯಿಂದ ಸಾಧಾರಣ ಒಂದು 4 ಕಿಲೋಮೀಟ್ರ್ ಮುಂದೆ. ಆ್ಯಕ್ಚುಲಿ ನಾನು ಫಸ್ಟ್ ಬಂದದ್ದೆ, ರಂಜು ಮತ್ತು ಭರತ ಬೈಕ್ ಹಂಗೆ ಲಾಸ್ಟ್ ಟೈಮ್ ಬಂದಿರ. ಒಳ್ಳೆ ಇತ್ತು ವ್ಯೂ. ಭರತಂಗೆ ಆ್ಯಕ್ಚುಲಿ ಎಂತೋ ಇಂಪಾರ್ಟೆಂಟ್ ಕಾಲ್ ಇತ್ತು ಆಫೀಸಿಂದ, ಸೊ ಅವ ಬೆನ್ನರ ಫೋನ್ ಟ್ರೈ ಮಾಡ್ತಾಯಿದ್ದ. ಫುಲ್ ಕೆಸ್ರು ಮಾತ್ರ. ಕೆಳಗೆ ಹೊಳಿ ಅನ್ನೋದ ಮತ್ತೆ ತೋಡ ದೊಡ್ಡದಿತ್ತು. ಬಡ್ಡಿ ಮಗನೇ, ನೀವು ಬಂದಿರಿ ಮಾರೆ, ನಾ ಫಸ್ಟ್ ಬಪ್ಪದೆ ನಿಮಗೆ ಕೇಂದ್ರ ಸಸಾರ ಅಲ್ಲ. ಯಾವ ಹೊಳೆ ಇದೆ? ಶಂಕರಣ್ಣ ಹಾಲಾಡಿ ಬ್ರಿಡ್ಜ್ ಹೆಂಗೆ ಬಂತಲ್ಲ ಅದೇ? ಹಾಂ, ಹೊಳೆ ಹೆಸರು ಎಂತೂ ಇತ್ತು ಮಾರೆ, ಎಂತಂದು ನೆನಪಿಲ್ಲ ನನಗೆ. ಹಾಲಾಡಿ ರಿವರ್ ಅಲ್ಲ, ಹೊಳೆಗೆ ಹೆಸರಿಲ್ಲ, ಹೊಳೆ ಹೆಸರೇ ಹಾಲಾಡಿ ರಿವರಾ? ನೀವು ಯಾರು ಮಾರ, ಫುಲ್ಲು ನೀರು ಇತ್ತಿದ್ರೆ ಹಂಗೆ. ಅಯ್ಯಬ್ಬ, ಕುಸುದಿಲ್ಲ ಅಣ್ಣ, ಸಮಯ ಇತ್ತಲ್ಲ, ನಂಗೆ ಹೆದರಿಕೆ ಆಯ್ತು ಮರೆ. ಈ ತಡೆಗೋಡೆ ಅಂತ ಇಲ್ಲ, ಹಾಂ ಬಿದ್ದರೆ ಹೊಳೆಗೆ ಸೀದಾ. ಓ, ಕೆಳಗೆ ಬ್ರಿಡ್ಜ್ ಇತ್ತಲ್ಲ ಮರ, ಬ್ರಿಡ್ಜ್ ಇತ್ತ ಕೆಳಗೆ. ನಿಂದು ಅದೆಲ್ಲ ಮಾತು ಬೇಡ, ಗೊತ್ತಾಯ್ತಲ್ಲ ನಿಂಗೆ. ಆತ ಇಲ್ಲೇ ಹೇಳು, ಆತಿಲ್ಲ ಹಾಂ ಇದೇ ಮಾತು. ಇಲ್ಲೇ ಹೊಳಿ ಬೀಸಾಡ್ತೆ ಕ್ಯಾಮರ ಈಗ. ಹಾಂ, ಒಯ್ಲೆ ಬೀಸಾಡ್ತೆ ಕ್ಯಾಮರ. ಲೋನ್ ಇತ್ತು ಅಷ್ಟೇ, ಎಂತ ಲೋನ್ ಕಟ್ ಬೀಸಾಡ್ದ ಕ್ಯಾಮರ, ಬೀಸಾಡ್ದ. 2 ವರ್ಷದ ಲೋನ್ ಇತ್ತು, ಕಟ್ತಾಗ ಎಷ್ಟು ಸಾವಿರ ರೂಪಾಯಿ ಅದಕ್ಕೆ ಲೋನ್? ಅದಕ್ಕೆ ಆ್ಯಕ್ಚುಲಿ 50 ಕ್ಯಾಮರಕ್ಕೆ ಅಂತ ಹೇಳಿ 2 ಲಕ್ಷ ಮಾಡಿ. ಇದು ಗಮ್ಮತ್ತ ಇಲ್ಲ, 2 ಲಕ್ಷ ಲೋನ್ ಮಾಡಿ ತಗೊಂಡದ 50,000 ರೂಪಾಯಿ ಕ್ಯಾಮರಾ. ಇದೊಂದು ಬದುಕಿ,
ಸೋನಿ ತಗೊಳಕ್ಕಂತ ಹೋದ್ವಿ. ನಿನ್ನೆ ಕರ್ಕೊಂಡದ್ದಲ್ಲ, ಸೋನಿ ತಗೊಂಡು ಸಡನ್ ಇದನ್ನ ತಗೊಳದು ಕಂಡದೆಲ್ಲ ಬೇಕಾ ಮಗ ಆಯ್ತು ನಮ್ಗೆ ಎಂತ ಹೊಡು. ನಾ ಇದು ತಗೊಳದು ಎಂತಕ್ಕಂದ್ರೆ ರಫ್ ಯೂಸ್ ಮಾಡುತ್ತಂತ ಹೇಳಿ ಅಷ್ಟೇ ತಗೊಳದು. ನಾವೊಂದು ಹೆಲ್ಮೆಟಿಗೆಲ್ಲ ಮೌಂಟ್ ಮಾಡುತ್ತಲ್ಲ, ಅದಕ್ಕೋಸ್ಕರ ತಗೊಳದು. ಎಂತ ಮೋಟೋ ವ್ಲಾಗ್ ಮಾಡ್ಕಯ್ಯ, ಒಂದು ಕ್ಯಾಮರಾ ಬೇಕಯ್ಯ, ಸೇಫ್ಟಿ ಪರ್ಪಸ್ ಅದು ತಗೊಳದು ಆಯ್ತು. ಒಂದು ಮಡಿಕೇರಿ ಮಾಡಿತಾರ, ಮಡಿಕೇರಿ ಸಕಲೇಶ್ಪುರ 2 ಟೂರ್ ಮಾಡಿ. ಚಿಕ್ಕಮಂಗ್ಳೂರು ಕಾರಂಗ್ ಮಾಡ್ದಲ್ಲ, 2 ಮಾತ್ರ ಬೈಕ್ ಮಾಡೋದು, ಅದು ವೇಸ್ಟ್ ಆಯ್ತು. ಅದ್ರ ಬದಲು ಸೋನಿ ಅವರು ತಗೊಂಡಿರು, ಪಾಸ್ ಆಗಿ ಹೋಗ್ತಿದ್ದೆ ಮಾರೆ. ನೆಕ್ಸ್ಟ್ ನಾ ತೆಗಿತಿ ಸೋನಿ ಅಂತ ಕ್ಯಾಮ್ರಾ ತೆಗಿತಿ. ಅದು ಒಟ್ಟು ಮಾಡ್ತಾಯಿದ್ದೆ, 1 ರೂಪಾಯಿ ಹಾಕು ದಿನ, ತಿಂಗಳಿಗೆ 30 ರೂಪಾಯಿ, ಕೆಲವು ತಿಂಗಳು ಫೆಬ್ರವರಿಯಲ್ಲಿ 28 ರೂಪಾಯಿ ಒಟ್ಟು ಮಾಡೋದು. ಹಿಂಗೆ 1 ರೂಪಾಯಿ ಇದು ಬತ್ತಲ್ಲ, ಡಬ್ಬಿ ಬತ್ತಲ್ಲ, ಪ್ಲಾಸ್ಟಿಕ್ ಡಬ್ಬಿ, ಇದು ಸಿಂಟ್ಯಾಕ್ಸ್ ಥರ ಇರುತ್ತಲ್ಲ, ಅದ್ರಂಗೆ 1 ರೂಪಾಯಿ ಹಾಕು. ಅಪ್ಪನ ಹತ್ರ ತಗೊಂಡು ಒಂದು ದುಡ್ಡಲ್ಲ, ಅಪ್ಪನ ಹತ್ರ ತಗೊಂಡು ಪಿಗ್ಗಿ ಬ್ಯಾಂಕ್ ಅಂಬ್ರ, ಪಿಗ್ ಬ್ಯಾಂಕ್ ಡ್ರಮ್ ಬತ್ತಲ್ಲ, 1 ರೂಪಾಯಿ ಹಾಕೋದು ನಂಬರ್ ಕಡೆ ಲಾಸ್ಟಿಗೆ ಅಪ್ಪನ ಹತ್ರ ತಗೊಂಡು ಕ್ಯಾಮರಾ ತಗೊಂಬಕ್ಕೆ ಅದು ಹೇಗಳು ಒಟ್ಟದ್ದು ಆಗಲಿ, ದಿನ 1 ರೂಪಾಯಿ ಹಾಕೋದು. ತಗೊಂಡಲ್ಲ 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ಹಂಗಾರೆ ನಾಡ್ ಸಂಡೆ ಒಪ್ಪದಿ ದುಡ್ಡು ತಗೊಂಬ, ಇದು ದೋಸೆ ತಿನ್ಕೊಂಡು ಮಾಡಿ. ಅಲ್ಲ 10 ವರ್ಷಕ್ಕೆ 36,000 ಹತ್ತ 3,000 ಹತ್ತ 10 ವರ್ಷಕ್ಕೆ 3,000 ಆಯ್ತು. ಮತ್ತೆ ಕ್ಯಾಮ್ರಾ ತಗೊಂಡೆ ಯಾವತ್ತೆ ನಿಧಾನ ಒಂದೊಂದೇ ಇದು ಕ್ಯಾಮರಾದ ಬ್ಯಾಕ್ ಕೇಸ್ ಅದೆಲ್ಲ ತಗಂತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸ್ಕ್ರೀನ್ ಗಾರ್ಡ್, ಅದು ಗೊತ್ತಿಲ್ಲ. ಅದು ಸ್ಕ್ರೀನ್ ಗಾರ್ಡ್ ಒಂದೊಂದೇ ಫಸ್ಟ್ ಎಸೆಸರೀಸ್ ತಗೊಳ್ಬೇಕು, ಆಮೇಲೆ ಕ್ಯಾಮರಾ ತಗೊಳ್ಳು. ನೀವು ಒಂದು 5-5 ವರ್ಷಕ್ಕೆ ಒಂದೊಂದು ಇದು ತಗೊಳಕ, ಅದ್ರದ್ದು ಸ್ಕ್ರೀನ್ ಗಾರ್ಡ್ ಅದು ಇದು ಅನ್ಕೊಂಡು. ಸರಿ ಕಣಪ್ಪ. ಹೊರಟಿದ್ದೀಗ ಸಣ್ಣಕ್ಕೆ ಫೋಟೋ ಗಿಟ ಎಲ್ಲ ತೆಕ್ಕೊಂಡು. ಫೋಟೋ ಅಂದರೆ ಏನು ಇದಲ್ಲ, ಫೋಟೋ ಮೊಬೈಲ್ ಹಂಗೆ. ನಾ ಫಸ್ಟಿಗೆ ನಿನ್ನ ಫೋಟೋ ತೆಗ್ದಿನೇ ಇಲ್ಲ, ಮತ್ತೆ ನಾ ಇದ್ರಂಗೆ ಬತ್ತೇಣ, ನೀವು ಹೋಪರ್ ಮೇಲೆ ಏಕಣೆ ನಾ ಇದ್ರಂಗೆ ಬತ್ತೆ ಅಂದೆ. ಅವ ಹೇಳುದ ನಾನು ಹೊಳೆ ಬಿದ್ದರಡ್ಡಿಲ್ಲ ಅಂಬರ, ಕ್ಯಾಮರಾ ಮಾತ್ರ ಈಚೆ ಹಾಕಂಬರ್. ಎಂಥ ಜನಗಳೆಲ್ಲ ಇದ್ರ ಕಾಣಿ, ಇಲ್ಲಿ ಕಾಣಿ ಸರ್ಕಸ್ ಕಾಣಿ. ಕಾಲ್ ಚಂಡಿ ಹತ್ತು ಮಾರ ಇನ್ನಂತ ನಿನ್ ಬಜ್ಜು ಅಲ್ಲಿ ತನಕ ವಾಪಸ್. ಇವನ್ ಸರ್ಕಸ್ ಕಾಣಿ, ಕಾಲ್ ಚಂಡಿ ಹತ್ತನ್ ಬಪ್ಪ ಸರ್ಕಸ್ ಕಾಣಿ. ಎಂಥ ಅಂತ ಜನಗಳಿದ್ರು ಸತ್ಯ ಹೇಳುದ, ಒಂದೊಂದು ಮುತ್ತುಗಳು. ನಾಳೆ ಪುರ್ಸತ್. ಹಾಂ, ಕಾರ್ ತೊಳಕೆ ಎಂತಗೆ ಕರ್ಮ ಮಾರ. ಕಾರ್ ತೊಳೆದ್ರೆ ಅಪ್ಪ ಏನಿಲ್ಲ ಕಡೆ, ವಾರಕ್ಕೊಂದ್ಸಲಿ ಕಾರ್ ತೊಳಿತೆ ಕಮ್. ಅವ್ರು ಹೇಳುದು ಎಂಥ ಕಾರ್ ತೊಳಿದೆ ಕಮ್. ನಮಗೆ ಎಂತ ಮಾಡೋದು, ಒಂಚೂರು ಕೆಸರು ಕಂಡು ಕೊಳೆ ಹೊಟ್ಟೆ ಚುರುಕ್ಕನತ್ತ, ಕಾರ್ ತೊಳಿತೆ ಕಮ್. ಎಂತ ಮಾಡೋದು, ಸಣ್ಣ ಗಾಡಿ. ಬೈಕು ಹಂಗೇನ ವಾರಕ್ಕೆ ಒಂದ್ಸಲಿ ತೊಳಿತೆ. ಹಂಗೆ ಅದು ಒಂಚೂರು ಕೆಸರು ಕಾಮ್ಗಿಲ್ಲ, ಅದು ಕ್ಲೀನ್ ಹಾಕಿ. ಅದು ಹಸಿ ನಗಿ ಗಣಿ, ಹಸಿ ನಗಿ ಅಂಬುದು ಇದಕ್ಕೆ. ಓಕೆ ಯಾಸ ಗಣಿ, ಅವನ ಕಾಲು ಒಂಚೂರು ಚೆಂಡಿ ಐತೆ ಗಣಿ. ನಮ್ದು ಗಣಿ ಕೆಸರು. ಯಾವುದಕ್ಕೂ ಮಂಡಿ ಬೇಕಣ್ಣ. ಅಂತ ಮಾರ ಅವ ಆಗಲೇ ಮುಖಕ್ಕೆ ಕ್ಯಾಮರಾ ಹಿಡಿದು ಬರ್ತಾವ. ಬಾ ಹಿಡಿ, ಮೈ ಮೇಲೆ ಹಿಡಿ. ಎಸ್, ವಾಪಸ್ ಹೋಗ್ತೈತೆ ಈಗ. ಕತ್ಲೆ ಎತ್ತ ಬಂತೆ, ಸಾಕೈತೆ. ಗಮ್ಮತ್ತು ಮಾಡ್ತಾ ಕಣದಲ್ಲಿ ಮಾತಾಡ್ತಾ ಕಣದು. ನಮ್ದೆಲ್ಲ ವ್ಯಾಸ ಕಣೆ. ಅವ ಅಂಗಿ ಚಡ್ಡಿ, ಇವ ನೈಟ್ ಪ್ಯಾಂಟ್ ಶರ್ಟ್, ನಂದು ಲುಂಗಿ ಶರ್ಟ್. ಶರ್ಟ್ ಅಲ್ಲ, ಟೀ ಶರ್ಟ್. ಹಾಂ, ಅವನದು ಟೀ ಶರ್ಟ್, ನಂದು ಟೀ ಶರ್ಟ್. ಅವ ಚಡ್ಡಿ ಹಿಂಗಿದ್ದ, ಇವ ಪ್ಯಾಂಟ್ ಹಂಗಿದ್ದ, ನಾ ಲುಂಗಿ ಹಿಂಗಿದ್ದೆ. ಇನ್ನೊಬ್ಬ ಇದ್ದ, ಅವ ಬಂದರೆ ಹೈ ಶರ್ಟ್, ಅದಕ್ಕೆ ಪ್ಯಾಂಟ್ ಹಾಕೊಂಡೇ ಇಲ್ಲ. ಪ್ಯಾಂಟ್ ಹಾಕಂತ ಮರವ ಕಾರ್ಮನೆ ಅಂತ. ಪ್ಯಾಂಟ್ ಲಟ್ಟು ಪುಟ್ಟು ಲಂಗ ಬುಸ್ಕಂತ ಮಾರ. ಎಂತ ಮಾಡ್ತಾ ಎಂತ ಹೇಳ್ದಾರೆ ಡೈಲಾಗ ಕೇಳ್ರ ಸಪೋರ್ಟ್ ಮಾಡ್ತಂತ. ಅದ ಇದು ಮಾತಾಡೋನ್ ಕ್ಯಾಮರಾ ತೆಗ್ದು ಹಾರಿದ್ರೆ ಆಮಿ ಮಂಡಿ ಒಳಗೆ ಹಾಕತ್ತಲ್ಲ, ಶೆಲ್ ಒಳಗೆ ಹಾಗೆ ಮಂಡಿ ಒಳಗೆ ಹಾಕೊಂಡು ಅಂಟ್ಕೊಂಡು ಕೂಕಂತ ಹೀಗೆ ಕೇಳ್ರ ದೊಡ್ಡದು ಮಾತಾಡ್ತಾ. ಇವರು ಹುಡುಗನ ತಂದೆ, ಮಾತೇ ಆಡೋಲ್ಲ.
ಅದು ಮಾಡ್ಬೇಕಯ್ಯ, ಇದು ಮಾಡಬೇಕು, ಹಾಂಗ್ ಮಾಡಬೇಕು. ಆಗ ಹಿಂದಿಂದ ಒಂದೊಂದೆಲ್ಲ ಮಾಡಿ ಡೈಲಾಗ್ ಹೇಳು. ಗಲಾಟೆ ಆಗ್ತೈತಿ, ಹೊಡ್ಕಂತ ಇದ್ರು ಇಬ್ರು. ನಮ್ದೇ ಆಗಿರ್ತದಯ್ಯ ನೆಕ್ಸ್ಟ್ ಅಂದ. ಸತ್ಯ ಹೇಳ ತಕಂತವ ನಾವ. ಏಯ್ ರಂಜು ತಗೊಂತ ನಾವು ಡ್ರೋನ್ ತಗೊಳೋದು ಹೌದಾ? ತಗೊಂಬ ಹೌದಾ? ಈ ಹೋಟ್ಲಲ್ಲಿ ಇಟ್ಬಿಡ್ತು ಅಷ್ಟೇ. ಏಯ್ ನಿಲ್ಸಿ. ಕೀ ತೆಗ್ಬಾ ಮರ ಮಗು ಆಕ್ಸಿಲೇಟರ್ ಹೈ. ನಮ್ಮ ಹಳೆ ದೋಸ್ತಿ ಒಬ್ರು ಸಿಕ್ಕಿರ, ಗಣೇಶ್ ಅಂತ. ಮತ್ತೆ ಏನ್ ಬಾಸ್ ರಂಜು? ಸಡನ್ಲಿ ಸೌಕರ್ ಬಗೆರಾಗಿದ್ದಾರೆ ಕಾರಲ್ಲಿ. ಏನ್ ಮಾಡ್ಲಿಕ್ಕಿಲ್ಲ. ಕಾರ್ ಹಂಗೆ ತಿರ್ಗ್ರ ಸೌಕಾರನ. ನೀವು ಎಲ್ಲಿಗೆ ಹೋಗ್ತೀಗ? ಲಾಕ್ ಮಾಡಿ ಎಲ್ಲ ಓದುತ್ತೆ ತಿರುಗುತ್ತೆ. ಇಲ್ಲ ಆಗೊಂಬ ಈಚೆ ಬದಿ ಬರ್ತಾನ. ಇಲ್ಲ ಕೆಳಗೆ ಹಾಕೊಂಬ. ಎಲ್ಲಿ ಕೆಳಗೆ ಆಗೊಂಬೆ? ಎಲ್ಲಿ ಕೆಳಗೆ ಆಗೊಂಬೆ? ಇಲ್ಲೇ ಕೆಳಗೆ ಹಾಕೊಂಬ. ಹೌದಾ? ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಹಾಕೊಂಬ. ಇಲ್ಲ ನಾವು ಆಗೊಂಬೆಗಲ್ಲ ಸೋಮೇಶ್ವರ ಹಾಕೊಂಬ. ಅಲ್ಲ ಇಲ್ಲ ಅಂತ ಇತ್ತಲ್ಲ ಎಂತ ಬ್ರಿಡ್ಜ್ ಇದೆ ಆಲ್ರೆಡಿ ಅಂತ ಅದು ವಾರಾಯಿ ಚಾನಲ್ ಇತ್ತಾನ. ವರಾಯಿ ಚಾನಲ್ ಇತ್ತಲ್ಲ. तू समझा? हाँ नहीं तू समझा नहीं. ಟಾಪ್ ಅಲ್ಲಿ ಬ್ರಿಡ್ಜ್ ಅವ ಹೊಸ ಹೊತ್ತೈತಂತ ಸಬ್ಸ್ಕ್ರೈಬ್ ಮಾಡ್ತಾರೆ. ಹೋಟ್ಲ್ ಇಲ್ಲಿ ಒಳ್ಳೆ ಹೋಟ್ಲ್ ಇತ್ತ. ವೆಜ್ ನಾನ್ ವೆಜ್ ವೆಜ್ ಇದ್ರೆ ಯಾವುದು ಮೊನ್ನೆ ರೀಸೆಂಟ್ ಲಾಗಿತ್ತಾ? ಒಳ್ಳೆ ಹೊಸ ಹೊತ್ತಂಬೇಡ ಅವನಿಗೆ. ಇಲ್ಲ ಸಣ್ಣ ಮಗು ಇತ್ತು. ಸಿಕ್ಕಲ್ಲ ಆದಿ ಸಿಗುವ ಸುಮಾರು ಟೈಮ್ ಆಯ್ತು ಮಾರೆ ಸಿಕ್ಕರೆ.